ಈಗಿನ ಯುವಕರಿಗೆ ಆರ್ಮಿಗೆ ಹೋಗ್ಬೇಕು, ಏರ್ಫೋರ್ಸ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ, ಜೋಶಲ್ಲಿ ಇರ್ತಾರೆ. ಅವ್ರಿಗೆಲ್ಲ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇರ್ತಾರ್ರಿ, ಆದ್ರೆ ಇಲ್ಲಿ ಬರ್ತೀನಂತ ಬರ್ತಾರ, ಅಲ್ಲಿ ಬಂದ ಮ್ಯಾಗ ಅಳಕ್ ಶುರು ಮಾಡ್ತಾರೆ. ಯಾಕಂದ್ರೆ ಆ ರೀತಿ ಟ್ರೈನಿಂಗ್, ಆರ್ಮಿ ಟ್ರೈನಿಂಗ್ ಮೊದಲಿನಕ್ಕಿಂತ ಈಗ ಟಫ್ ಭಾಳ ಇದೆ. ನಾವು ಮಾಡಿದಾಗ ಅವಾಗ ಕಮಾಂಡಿಂಗ್ ಇದ್ರೂ ಆ ರೀತಿ ಖುಷಿಯಾಗಿ ಸರ್ವಿಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ನೀವು ವಿಜಯಲಕ್ಷ್ಮಿ ಜೈನ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಯಚರಪ್ಪ ಮಾದೇವಪ್ಪ ಸೌದಿ ಅವರು. ಗ್ರಾಮೀಣ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿರುವಂತ ಇವರು ಭಾರತ ಸೇನೆಯಲ್ಲಿ 20 ವರ್ಷಗಳ ತಮ್ಮ ಸೇವೆಯನ್ನು ಮುಗಿಸಿ ಮತ್ತೆ 16 ವರ್ಷದ ಸಿಸ್ಕೋ ಬ್ಯಾಂಕಿನಲ್ಲಿ ಒಂದು ತಮ್ಮ ಕಾರ್ಯವನ್ನು ನಿರ್ವಹಿಸಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಬೇಕಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಸೊ ಅವರ ಬಾಲ್ಯದಲ್ಲಿ ಅವ್ರು ಏನೇನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, ಅವ್ರು ಹೇಗೆ ಆರ್ಮಿಗೆ ಹೋಗಿ ಜಾಯಿನ್ ಆದ್ರು ಅಂತ ಕೇಳ್ಕೊಂಡ್ ಬರೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ನಿಮ್ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ. ನೀವು ಆರ್ಮಿದಲ್ಲೆಲ್ಲ ಕೆಲಸ ಮಾಡಿದೀರಾ. 20 ವರ್ಷ ನಿಮ್ಮ ಜೀವವನ್ನು ಮುಡಿಪಾಗಿಟ್ಟು ನೀವು ಕೆಲಸ ಮಾಡಿದೀರಾ. ಹೇಗ್ ಅನ್ಸಿದೆ ಸರ್ ಕೆಲಸ ಮಾಡಿದ್ದಕ್ಕೆ? ಭಾರತ ದೇಶಕ್ಕೆ ನಾವು 20 ವರ್ಷ ಸರ್ವಿಸ್ ಮಾಡಿದ್ದೀನಿ ಆರ್ಮಿನಲ್ಲಿ. ಆದ್ರೆ ಬಹಳ ಹೆಮ್ಮೆ ಅನಿಸುತ್ತೆ. ಭಾರತ ದೇಶಕ್ಕಾಗಿ ದುಡಿಬೇಕು, ಅದು ಎಲ್ಲರಿಗೂ ಸಿಗುದಿಲ್ಲ ಏನ್ರಿ ಮೇಡಮ್. ಯಾಕಂದ್ರೆ ಭರ್ತಿ ಆಗೋದ ಭಾಳ ವಜ್ಜೆ ಐತ್ರಿ. ಇವಾಗ ನೌಕರಿ ಸಿಗ್ಬೇಕು ಅಂತ ಅನ್ನಂದ್ರೆ ಭಾಳ ವಜ್ಜೆ. ಈಗ ನಿಮ್ಗೆ ಸ್ಟಾರ್ಟಿಂಗ್ ಹೋಗ್ಬೇಕಂದ್ರೆ ಇನ್ಸ್ಪಿರೇಷನ್ ಯಾರು ಕೊಟ್ರು? ಈಗ ನಮ್ ಅಪ್ಪನ್ ನೋಡಿ ಆರ್ಮಿಗೆ ಹೋದೆ ಅಥವಾ ಯಾರು ಫಿಲಂ ಸ್ಟಾರ್ನ ನೋಡಿ ಆರ್ಮಿಗೆ ಹೋದೆ ಅಂತ ಹೇಳ್ತಾರೆ. ಸೊ ನೀವು ಯಾರ ಇನ್ಸ್ಪಿರೇಷನ್ ಮೇಲೆ ನಮ್ಮ ಚಿಕ್ಕಪ್ಪ ಅವರು ಇದ್ರು ಆರ್ಮಿನಲ್ಲಿ. ಅವರು ನನ್ನನ್ನ ಕರ್ಕೊಂಡು ಹೋಗಿ ಭರ್ತಿ ಮಾಡಿದ್ದಾರೆ. ಅವಾಗ ಈಗೆಲ್ಲ ಅಂದ್ರೆ ಮೆಡಿಕಲ್ ಟೆಸ್ಟ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಫಸ್ಟ್ ಎಕ್ಸಾಮ್ಸ್ ಎಲ್ಲ ಇತ್ತು. ಅವಾಗೆಲ್ಲ ನೀವು ಏನು ಪ್ರಾಬ್ಲಮ್? ಅವಾಗ ಮೆಡಿಕಲ್ ಇತ್ತು, ಫಿಸಿಕಲ್ ಇತ್ತು. ಆದ್ರೆ ರನ್ನಿಂಗ್ ಎಲ್ಲ ಓಡಿಸ್ತಾರ್ರಿ. ಆಮೇಲೆ ಭರ್ತಿ ಆಗ್ಬೇಕಂದ್ರೆ ಎಲ್ಲ ಫಿಸಿಕಲ್ ಎಲ್ಲ ಬೇಕು. ಫಿಸಿಕಲ್ ಇಲ್ಲ ಮೆಡಿಕಲ್ ಮುಖ್ಯ ಇರೋದು ಏನೋ ಮೆಡಿಕಲ್ ಫಿಸಿಕಲ್ ಹೆಂಗಾರ ಮಾಡ್ಕೋಬೋದ್ರಿ ನಾವು. ಆದ್ರೆ ಮೆಡಿಕಲ್ ಭಾಳ ಟಫ್. ಈಗ ಒಂದು ಡಿಗ್ರಿ ಮೇಲೆ PUC ಮೇಲೆ ಅಂತ ಹೋಗೋದಿರ್ತಿತ್ತು ಸರ್. ಅವಾಗ ನೀವ್ ಏನು ಕ್ವಾಲಿಫಿಕೇಶನ್ ಮುಗಿಸಿದ್ರಿ? ನಾನು 80ನೇ ಇಸ್ವಿಯಲ್ಲಿ SSLC ಪಾಸ್ ಆಗಿ ಮಿಲಿಟರಿಗೆ ಬರ್ತೀವಿ. ಈಗ ಅವಾಗ ಅಂದ್ರೆ ಆರ್ಮಿಯಲ್ಲಿ ಇದ್ದಾಗ ನಿಮ್ಮ ಮನೆ ಕುಟುಂಬ ನೆನಪಾದಾಗ ಏನ್ ಮಾಡ್ತಿದ್ರಿ? ಏನಿಲ್ಲ, ಅವಾಗ ಟೆಲಿಫೋನ್ ಇಲ್ಲ, ಏನಿಲ್ರಿ. ಎಲ್ಲ ಲೆಟರ್ ಬರೀಬೇಕು ಅಂತ ಅಂದ್ರೆ 1 ವಾರ ಹೋಗಾಕ 1 ವಾರ ಬರ್ಲಿಕ್ಕೆ ಟೈಮ್ ಬೇಕು. ಅವಾಗ ಟೆಲಿಫೋನ್ ಇಲ್ಲ. ಆಮೇಲೆ STD ಅವು ಎಲ್ಲ ಬಂದವು. STDಯಲ್ಲಿ ಮಾತಾಡ್ತಿದ್ವಿ. ಈಗೆಲ್ಲ ಮನೆಗೆ ಫೋನ್ ಆಗಿಬಿಟ್ಟಾವ್ರಿ. ಮೊದಲಲ್ಲಿ ಏನು ಇದ್ದಿದ್ದಲ್ರಿ, ಪತ್ರ ಬರೀಬೇಕು, ಪತ್ರ ಹೋಗಿ ಹೊಳ್ಳಿ ಬರ್ಬೇಕು ಮನೆಗೆ. ಸುಮಾರು ಎಷ್ಟು ಪತ್ರಗಳನ್ನ ಬರ್ದಿದ್ದೀರಾ ಸರ್ 20 ವರ್ಷಕ್ಕೆ? ಬರ್ದೀವಿ ಮೇಡಮ್. ಸುಮಾರು ತಿಂಗಳಲ್ಲಿ 2 ಸಲ 3 ಸಲ ಪತ್ರ ಬರಿತೀವಿ. ಅವು ಹೋಗಿ ಬರ್ಬೇಕಂದ್ರೆ 2 ತಿಂಗಳ 4. ಈಗ 20 ವರ್ಷ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಮುಗಿಸಿ ಗನ್ ಮ್ಯಾನ್ ಆಗಿ ವರ್ಕ್ ಮಾಡಿದೀರಾ. ಈಗ ಆರ್ಮಿ ಲೈಫ್ ಚೆನ್ನಾಗಿದೆಯಾ ಅಥವಾ ಗನ್ ಮ್ಯಾನ್ ಲೈಫ್ ಚೆನ್ನಾಗಿತ್ತಾ? ಆರ್ಮಿ ಲೈಫ್ ಚೆನ್ನಾಗಿ. ಗನ್ ಮ್ಯಾನ್ ಆಗಿ ವರ್ಕ್ ಮಾಡಿದಿರಾ, ಅಲ್ಲಿ ಏನೇನ್ ಕೆಲಸ ಮಾಡಿದ್ರಿ ನೀವು? ಏನಿಲ್ಲ ಮೇಡಮ್, ಇವು ಕ್ಯಾಶ್ ತಗೊಂಡು ಹೋಗೋದು, ಬ್ಯಾಂಕ್ ಟು ಬ್ಯಾಂಕ್ ಕೊಡೋದು, ಮತ್ತೆ ಅಲ್ಲಿಂದ ತಗೋದಿದ್ರ ಕ್ಯಾಶ್ ತಗೊಂಡ್ಬಂದು ಬ್ಯಾಂಕಿಗೆ ಜಮಾ. ಈಗ ಅಂದ್ರೆ ಯಾವ ಊರಿಗೆಲ್ಲ ಹೋಗ್ತಿದ್ರಿ ನೀವು? ನಾವು ಸುಮಾರು ಆಲ್ ಕರ್ನಾಟಕ ಎಲ್ಲ ಕಡೆ ಹೋಗಿದ್ವಿ. ಬೆಂಗಳೂರು, ಮಂಗಳೂರು, ಆಮೇಲೆ ಧರ್ಮಸ್ಥಳ, ಈ ಸೈಡ್ ಕಲಬುರ್ಗಿ, ಬೀದರ್ವರೆಗೆ ಹೋಗಿದ್ದೀವಿ, ಬಿಜಾಪುರ. ಔಟ್ ಆಫ್ ಸ್ಟೇಟ್ ಹೋಗಿಲ್ಲ. ಔಟ್ ಆಫ್ ಸ್ಟೇಟ್ ಹೋಗ್ಬೇಕಂತ ಅಂದ್ರೆ ಆಲ್ ಇಂಡಿಯಾ ಗನ್ ಮ್ಯಾನ್ ಬೇಕು, ಆಲ್ ಇಂಡಿಯಾ ಲೈಸೆನ್ಸ್ ಬೇಕು ಮೇಡಮ್. ಈಗ ಅಂದ್ರೆ ಅದು ಗನ್ ಮ್ಯಾನ್ ಆಗಿ ರಿಟೈರ್ಡ್ ಆದ್ಮೇಲೆ ಈಗ ಕೃಷಿ ಬಗ್ಗೆ ಅಥವಾ ಬೇರೆ ಎದ್ರಲ್ಲಾದ್ರೂ ಇಂಟ್ರೆಸ್ಟ್ ಇದೆಯಾ ಸರ್? ಇಲ್ಲ ಮೇಡಮ್, ಈಗ ಏನಿಲ್ಲ, ಯಾವ ಇಂಟ್ರೆಸ್ಟ್ ಇಲ್ಲ. ಈಗೆಲ್ಲ ಮಾಡಿದೀವಿ, ಮನೆಯಲ್ಲೇ ಇದ್ದೀವಿ ಮೇಡಮ್. ಈಗಿನ ನಿಮ್ ಲೈಫ್ಗೂ ಬಾಲ್ಯದ ಲೈಫ್ಗೂ ಏನ್ ವ್ಯತ್ಯಾಸ ಆಯ್ತು? ಭಾಳ ವ್ಯತ್ಯಾಸ ಇದೆ ಮೇಡಮ್. ಬಾಲ್ಯದ ಲೈಫ್ ಒಂದು ಟೈಪ್ ಚೆನ್ನಾಗಿತ್ತು ಏನ್ರಿ. ಇವಾಗೆಲ್ಲ ಏಜ್ ಆದ್ಮ್ಯಾಗ ಏನ್ ಲೈಫ್, ಮನೆಯಲ್ಲೇ ಇರ್ತೀವಿ, ಹೊರಗಡೆ ಹೋಗೋದಿಲ್ಲ, ಎಲ್ಲಿ ತಿರುಗಾಡೋದಿಲ್ಲ. ಬಾಲ್ಯದ ಲೈಫು ಈಗ ನೆನಪು ಬರ್ತಾವ ನಮಗೆ. ಬಾಲ್ಯದ ಲೈಫು ಈಗ ನೆನಪು ಬರ್ತಾವ್ರಿ. ಯಾಕಂದ್ರೆ ಅಷ್ಟು ಖುಷಿಯಾಗಿದ್ವಿ ಬಾಲ್ಯದಲ್ಲಿ.
ಮಿಲ್ಟ್ರಿಗೆ ಭರ್ತಿ ಆದ್ಮ್ಯಾಗ ಅಲ್ಲಿ ಒಂದು ಡಿಸಿಪ್ಲಿನ್ ಶುರು ಆಯ್ತು. ಡಿಸಿಪ್ಲಿನ್ ಮಿಲ್ಟ್ರಿಯಲ್ಲಿ ಶುರು ಆದ್ಮ್ಯಾಗ ಹೊರಗಿಂದೆಲ್ಲ ಮತ್ತೆ ಲೈಫ್ ಮರಿತೀವಿ. ಮಿಲ್ಟ್ರಿ ಲೈಫು ಬೇರೆ ಆಕತಿ, ಹೊರಗಿನ ಲೈಫು ಬೇರೆ ಆಗತ್ತೆ. ಏನ್ರಿ ಮಿಲ್ಟ್ರಿಗೆ ಭರ್ತಿ ಆದ್ಮ್ಯಾಗ ಎಲ್ಲ ಮಜಾ, ಮಿಲ್ಟ್ರಿದ ಮಜಾ ಅನಿಸೈತ್ರಿ ನನಗೆ. ಬಾಲ್ಯ ಲೈಫ್ಗಿಂತ ಮಿಲ್ಟ್ರಿ ಲೈಫ್ ಬೆಸ್ಟ್. ಈಗ ಅಲ್ಲಿ ಯುದ್ಧ ಮಾಡೋ ಟೈಮಲ್ಲಿ ಸರ್ ನಿಮ್ಗೆ ಭಯ ಆದಾಗೆಲ್ಲ ಏನ್ ಮಾಡ್ತಿದ್ರಿ? ಅಂದ್ರೆ ಸಾಧಾರಣ ವಿಷಯ ಅಲ್ಲ ಅದು, ಅಲ್ಲಿ ಹೋಗಿ ಯುದ್ಧ ಮಾಡಿ ಗೆಲ್ಲುವಂಥದ್ದು. ನಾವು ನಮ್ಮ ಸರ್ವಿಸ್ನಾಗ ಯುದ್ಧ ಅಂತ ಅಲ್ರಿ, ಅದು ಎಕ್ಸರ್ಸೈಸ್ ಅಂತ ಹೇಳ್ತಾರೆ. 99ದಾಗ ಕಾರ್ಗಿಲ್ ಈಗ ಆಯ್ತಲ್ರಿ, ಅವಾಗ ನಾವು ಅಲ್ಲಿ ಹೋಗಿಲ್ಲ, ನಮ್ಗೆ ಹೋಗ್ಲಿಕ್ಕೆ ಚಾನ್ಸ್ ಸಿಗಲಿಲ್ಲ. ಅವಾಗ ನಾವು ದಿಲ್ಲಿ ಒಳಗಿದ್ವಿ ಏನ್ರಿ, ಲಾಸ್ಟ್ ಸರ್ವಿಸ್ ಅದ ನಮ್ದು. ದಿಲ್ಲಿ ಒಳಗಿದ್ವಿ, ಆದ್ರೆ ಅಲ್ಲಿ ಹೋಗಾಕ ನಮಗೆ ನಂಬರ್ ಸಿಕ್ಕಿಲ್ಲ ಕಾರ್ಗಿಲ್ ಯುದ್ಧದಲ್ಲಿ. ಆಮೇಲೆ 71ನೇ ಇಸ್ವಿಯಲ್ಲಿ ಒಂದು ಯುದ್ಧ ಆದದ್ದು ಏನ್ರಿ, 71ನೇ ಇಸ್ವಿಯಲ್ಲಿ. ಆಮೇಲೆ 65ರಲ್ಲಿ ಒಂದು ಯುದ್ಧ ಆಯ್ತು, ಇಂಡಿಯಾ ಚೈನಾ. ಆಮೇಲೆ ನಮ್ಮ ಪರೇಡ್ನಾಗ ಯಾವ ಯುದ್ಧ ಅದ ಒಂದ ಕಾರ್ಗಿಲ್ದು ಅಂದ್ರೆ, ಅದು ನಮಗೆ ಹೋಗಾಕ ಚಾನ್ಸ್ ಸಿಕ್ಕಿಲ್ಲ ಅಲ್ಲಿ 99ದಾಗ. ಈಗ ಅಷ್ಟೆಲ್ಲಾ ಯುದ್ಧಗಳನ್ನ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಸರ್, ಅದ್ರಲ್ಲಿ ನಿಮ್ಗೆ ಯಾವ್ದು ಹೆಚ್ಚು ಇಷ್ಟ, ಯಾವ್ದು ನಿಮ್ಗೆ ಜಾಸ್ತಿ ನೆನಪಾಗುವಂಥದ್ದು? ಜಾಸ್ತಿ ನೆನಪಾಗುವಂಥದ್ದು ಕಾರ್ಗಿಲ್ದು ಭಾಳ ಜೋರು ಆತ್ರಿ. ಎಲ್ಲ ಜನರಿಗೆ ಇದು ಸೋಲ್ಜರ್ಸ್ ಎಲ್ಲ ಕೈ ಕಾಲು ಎಲ್ಲ ಕಳ್ಕೊಂಡಿದ್ದಾರೆ ಏನ್ರಿ. ತುಂಬ ಜನಕ್ಕೆ ಪೆಟ್ಟು ಭಾಳ ಆಯ್ತು ಏನ್ರಿ ಕಾರ್ಗಿಲ್ ಯುದ್ಧದಲ್ಲಿ. ಆಮೇಲೆ ನಾವು 2000ರಲ್ಲಿ ಪೆನ್ಷನ್ ಬಂದೆ. ಆಮೇಲೆ ಮತ್ತೆ ಯಾವ ಈಗ ಸನೇದ್ರಾಗ ಯುದ್ಧಗಳು ಆಗಿಲ್ಲ ಏನ್ರಿ. ಆದ್ರೆ ಆರ್ಮಿ ಲೈಫ್ ಏನಿದೆ ಇವಾಗ ಏನ್ರಿ, ಮೋದಿಜಿಯವರು ಇದನ್ನು ಮಾಡಿದ್ದಾರೆ ಏನದು, ಅಗ್ನಿಪಥ್ ಅದು 4 ವರ್ಷ ಮಾತ್ರ. ಅದಕ್ಕೆ ಪೆನ್ಷನ್ ಇಲ್ಲ, ಆಮೇಲೆ ಪೇಮೆಂಟ್ ಇನ್ಕ್ರಿಮೆಂಟ್ ಇಲ್ಲ ಅದಕ್ಕೆ ಏನ್ರಿ. ಈಗ ಅಗ್ನಿಪಥ್ ಅಂತ ಅಂದ್ರೆ 4 ವರ್ಷ ಮಾಡಿ ಮತ್ತೆ ಹೊಳ್ಳಿ ಪೆನ್ಷನ್ ಆಗಿ ಮನೆಗೆ ಬಂದು. ಈಗಿನ ಯುವಕರಿಗೆ ಆರ್ಮಿಗೆ ಹೋಗ್ಬೇಕು, ಏರ್ಫೋರ್ಸ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ, ಜೋಶಲ್ಲಿ ಇರ್ತಾರೆ. ಅವ್ರಿಗೆಲ್ಲ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇರ್ತಾರೆ, ಆದ್ರೆ ಇಲ್ಲಿ ಬರ್ತೀನಂತ ಬರ್ತಾರ, ಅಲ್ಲಿ ಬಂದ ಮ್ಯಾಗ ಅಳಕ್ ಶುರು ಮಾಡ್ತಾರೆ. ಯಾಕಂದ್ರೆ ಆ ರೀತಿ ಟ್ರೈನಿಂಗ್, ಆರ್ಮಿ ಟ್ರೈನಿಂಗ್ ಟಫ್ ಆಕತಿ. ಮೊದಲಿನಕ್ಕಿಂತ ಈಗ ಟಫ್ ಭಾಳ ಇದೆ ಆರ್ಮಿ. ಯಾಕಂದ್ರೆ ಟ್ರೈನಿಂಗ್ ಮೊದಲು ಅಷ್ಟೊಂದು, ಇವಾಗ ಅಷ್ಟೊಂದು ಸರಳ ಇಲ್ರಿ ಏನು. ಅಲ್ಲ, ಎಲ್ಲ ರೀತಿ ಸೌಕರ್ಯ ಐತಿ ಆರ್ಮಿ ಒಳಗೆ. ಆರ್ಮಿ ಗತೆ ನಾವು ಮನ್ಯಾಗ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಆರ್ಮಿ ನಾವು ಯಾವತ್ತಿದ್ರೂ ಸತ್ತ ಮೇಲೆ ಆದ್ರೂ ನೆನೆಸೋದರಿ. ಆ ರೀತಿ ಊಟ, ಫುಡ್ ಯಾವುದೇ ಒಂದು ಇದ್ರೂ ಒಂದು ಸಮುದ್ರ ಇದ್ದಂಗೆ ಆರ್ಮಿ ಒಂದು ಸಮುದ್ರ ಇದ್ದಂಗೆ. ಇಲ್ಲಿ ಹೊರಗಡೆ ನಾವು ಹೆಂಗೋ ಮಾಡ್ತೀವಿ, ಆದ್ರೆ ಮಿಲ್ಟ್ರಿಗೆ ಬಂದ್ಮ್ಯಾಗ ಡಿಸಿಪ್ಲಿನ್ ಯಾವಾಗ ಶುರು ಆಯಿತು ಅಲ್ಲಿ ಹುಡುಗರಿಗೆ ಸ್ವಲ್ಪ ಟಫ್ ಆಕತಿ. ಈಗ 4 ವರ್ಷ ಅಂತ ಅಂದ್ರೆ ಏನು, ಈಗ ನೋಡ್ರಿ ಮೊದಲು ಕಮಾಂಡಿಂಗ್ ಎಲ್ಲ ಇದ್ವು, ಈಗ ಕಮಾಂಡಿಂಗ್ ಇಲ್ಲ ಅಂತ ಈಗಿನವ್ರು ಹೇಳ್ತಾ ಇದ್ದಾರೆ. ನಾನು ಪೆನ್ಷನ್ ಬಂದು 26 ವರ್ಷ ಆಯಿತು ಏನ್ರಿ. ಈಗ ಮೊದಲು ನಾವು ಬರುವಾಗ ಎಲ್ಲ ಕಮಾಂಡಿಂಗ್ ಇದ್ದು, ಒಂದು ರಜೆ ಹೋಗ್ಬೇಕಂದ್ರೂ ಪ್ಲಟೋನ್ ಹವಲ್ದಾರ್ ಕಡೆ ಹೋಗ್ಬೇಕು, ಆಮೇಲೆ ಕಂಪ್ನಿ ಸುಬೇದಾರ್, ಆಮೇಲೆ ಕಂಪ್ನಿ ಕಮಾಂಡ್ರ್ ಲೀವ್ ಶಾಂಕ್ಷನ್ ಮಾಡ್ಬೇಕು. ಈಗ ನೀವು ಮತ್ತೆ ಅಲ್ಲಿ ಆರ್ಮಿಗೆ ಹೋಗೋ ಚಾನ್ಸ್ ಸಿಕ್ಕರೆ ಹೋಗಕ್ಕೆ ಇಷ್ಟನಾ? ಖುಷಿ ಪಡ್ತೀರಾ ಹೋಗಕ್ಕೆ? ಖುಷಿ ಪಡ್ತೀವ್ರಿ, ಯಾಕಂದ್ರೆ ಎಲ್ಲ ಸೌಕರ್ಯ ಐತೆ ಅಲ್ಲಿ. ಆದ್ರೆ ಏಜ್ ಆಗ್ಯಾವ್ರಿ, ಈಗ ನಮ್ಮನ್ನು ಕರೆಯಂಗಿಲ್ಲ. ಅವ್ರು ಕರೆದ್ರೆ ಹೋಗ್ತೀವ್ರಿ. ಅಲ್ರಿ, ದೇಶಕ್ಕಾಗಿ ಏನು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಭಾರತ ದೇಶ ನಮ್ಮದು ಅಂತ ಅಂದ್ರೆ ನಾವು ನಮ್ಮ ದೇಶ ಬಿಟ್ಟು ಕೊಡೋಂಗಿಲ್ಲ. ಅದು ಏನೋ ಯಾವುದೇ ಇದು ಇದ್ರೂ ನಮ್ಮ ದೇಶ ಬಿಟ್ಟು ಕೊಡೋದಿಲ್ಲ. ಇವಾಗ ಮೊನ್ನೆ ನೋಡ್ರಿ, ಇದ್ರಾಗ ಮೊನ್ನೆ ಹೋದ ವರ್ಷ ಆಯ್ತಲ್ರಿ, ಹೆಣ್ಮಕ್ಳಿಗೆ ಅದು ಮಂಜುನಾಥ ಅಣ್ಣವ್ರನ್ನ ಕೊಲೆ ಮಾಡಿದ್ರು ನೋಡಿ, ಮೋದಿ ಕೋ ಜಾಕೆ ಬತಾವೋ ಅಂತಂತೇಳಿ. ಅವಾಗೆಲ್ಲ ನಾವು ಹೊಳ್ಳಿ ಸ್ಟಾರ್ಟ್ ಅಲ್ಲಿ ಹೋಗಿ ಅವ್ರದ್ದು ಇದನ್ನೆಲ್ಲ ಬಾಂಬ್ ಹಾಕಿ ಇದನ್ನ ಮಾಡಿದ್ವಿ. ಆಮೇಲೆ ಅದು ಒಂದು ಇದನ್ನ ಶುರು ಮಾಡಿಬಿಟ್ರು ಪಾಕಿಸ್ತಾನದವರು ಯಾವ ಟೈಮ್ನಾಗ ಏನು ಮಾಡ್ತಾರ ಹೇಳಕ್ ಆಗೋದಿಲ್ಲ.
ಅವ್ರನ್ನ ನಂಬುವಂಗನೇ ಇಲ್ಲ ಪಾಕಿಸ್ತಾನ. ಆದ್ರೆ ಮುಸ್ಲಿಂ ಕಂಟ್ರಿ ಬೇರೆ ಬೇರೆ ಅದಾವ್ರಿ, ಆದ್ರೆ ಪಾಕಿಸ್ತಾನ ಮಾತ್ರ ನಂಬುವಂಗಿಲ್ಲ. ಅಂದ್ರೆ ಈಗ ಆರ್ಮಿದಲ್ಲಿ ಫೆಸಿಲಿಟಿ ಚೇಂಜ್ ಆಗ್ಬೇಕು, ರೂಲ್ಸ್ ಇದೆ ಚೇಂಜ್ ಆಗ್ಬೇಕಿತ್ತು ಅಂತ ನಿಮ್ಗೆ ಏನಾದ್ರು ಒಂದು ಅನ್ಸಿರುತ್ತಲ್ಲ, ಅದು ಇದ್ರೆ ಯಾವ್ದು? ಈಗೆಲ್ಲ ಮೊದಲಿಗಿಂತ ಭಾಳ ಚೇಂಜ್ ಆಗ್ಯಾವ್ರಿ. ಈಗ ನಾವು ಇದ್ರಾಗಿಂತ ಈಗೆಲ್ಲ ಭಾಳ ಚೇಂಜ್ ಆಗ್ಯಾವ. ಈಗ ನೋಡಿ, ಮೊದಲು ನಮ್ಗೆ ರೇಷನ್ ಕಡಿಮೆ ಇತ್ತು, ಈಗೆಲ್ಲ ಫುಡ್ಡು ಜಾಸ್ತಿ ಆಗೈತಿ, ಮತ್ತು ಜಾಸ್ತಿ ಮಾಡ್ಯಾರ ಈಗ ಫುಡ್ಡು. ಏನ್ರಿ ಈಗ ಡೈಲಿ ಫುಡ್ಡು ಅಂತಂದ್ರೆ ತಿನ್ನೋಕ್ಕಾಗೋಲ್ಲ, ಆ ರೀತಿ ಫುಡ್ ಜಾಸ್ತಿ ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಇದ್ದಾಗ ಒಂದು ಸ್ವಲ್ಪ ಕಡಿಮೆ ಇತ್ತು, ಅಳತಿ ಮಾಡಿ ಕೊಡ್ತಿದ್ರು. ಏನ್ರಿ ಆದ್ರೂ ಆರ್ಮಿ ಥರ ನಮ್ಗೆ ಎಲ್ಲಿ ಸರ್ವೀಸ್ ಮಾಡಿದ್ದು ಅಂತಂದ್ರೆ ನಮ್ದು ಈಜಿ ಸರ್ವೀಸ್ ರೀ. ನಾವು ಮಾಡಿದಾಗ ಅವಾಗ ಕಮಾಂಡಿಂಗ್ ಇದ್ರೂ ಆ ರೀತಿ ಖುಷಿಯಾಗಿ ಸರ್ವಿಸ್ ಮಾಡಿದ್ವಿ. ಈಗಿನವರು ಹಂಗಿಲ್ಲಲ್ರಿ. ಏನು ಈಗಿನವರು ಎಲ್ಲ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೂ ಸ್ವಲ್ಪ ಈಗ ಕುಂದ್ರಲಿಕ್ಕೆ ಟೈಮ್ ಇಲ್ಲ, ಆ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಪೇಮೆಂಟ್ ಜಾಸ್ತಿ ಇದಿಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅಗ್ನಿಪಥ್ ಏನು ಮಾಡಿದಾರಲ್ಲ, ಅದು ಒಂದು ಮೋದಿ ಸಾಬ್ ಎಡವಿದ್ದಾರೆ, ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇಂದಿನ ಸೈನಿಕರು ದೇಶದ ಹೆಮ್ಮೆ. ಇದಾಗಿತ್ತು ಯಚರಪ್ಪ ಮಾದೇವಪ್ಪ ಸವದಿ ಅವರ ಎಕ್ಸ್ಪೀರಿಯನ್ಸ್ ನ ಒಂದು ಒಳ್ಳೆಯ ಕತೆ. ಮುಂದಿನ ಅತಿಥಿಯೊಂದಿಗೆ ನಾನು ಬರ್ತೀನಿ. ವಿಜಯಲಕ್ಷ್ಮಿ ಜೈನ್. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್ ಹುಬ್ಳಿ. ನಮಸ್ಕಾರ.